ನಾನಿವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಬ್ಬಸಿಗೆ ಸೊಪ್ಪು ತೊಗೊಂಡೆ, 2 ಈರುಳ್ಳಿ ತೊಗೊಂಡೆ, ಹಾಗೆ ಸ್ವಲ್ಪ ಕ್ಯಾರೆಟ್ನ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಏನೇನು ತೊಗೊಂಡೆ ಅಂತ. ತುರಿದಿರೋ ಕ್ಯಾರೆಟು, ಹಾಗೆಯೇ ಈರುಳ್ಳಿ, ಜೀರಿಗೆ, ಸಬ್ಬಸಿಗೆ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡೆ, ಅದಕ್ಕೆ ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಕ್ಯಾರೆಟ್ ಹಾಕ್ಕೊಂಡೆ, ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು, ಯಾಕೆಂದರೆ ನಾನು ತೊಟ್ತಾ ಇಲ್ಲ, ರೊಟ್ಟಿನ ಬಡಿತಾ ಇದ್ದೀನಿ. ಆಮೇಲೆ ಸಬ್ಬಸಿಗೆ ಸೊಪ್ಪು ಸಹ ಸಣ್ಣಗೆ ಹಚ್ಕೋಬೇಕು, ಮೆಣಸಿನ್ಕಾಯಿನೂ ಸಹ ಹಚ್ಕೋಬೇಕು. ಆಮೇಲೆ ಜೀರಿಗೆ ಹಾಕ್ಕೊಂಡೆ, ಸ್ವಲ್ಪ ನಾನೇನು ಹುರಿದಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡೆ, ಯಾಕೆಂದರೆ ಮಾಮೂಲಿ ಹಂಚ್ ಮೇಲೆ ಬೇಯುತ್ತಲ್ಲ ಅಂದ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ನಾನು ಗ್ಯಾಸ್ ಹಚ್ಕೊಂಡೆ, ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಹಂಚು ಕಾಯಬೇಕು, ನಮ್ಮ ಕಡೆ ಈ ಥರ ಹಂಚು. ಆಮೇಲೆ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಹುರ್ಕೋಬೇಕು ಹಂಚ್ ಮೇಲೆ. ನಾವು ಹೆಂಗೆ ಹಂಚು ಬಿಸಿಗೆ ಇಟ್ಟಿರ್ತೀನಲ್ಲ ರೊಟ್ಟಿಗೆ, ಅದ್ರ ಮೇಲೆ ಹುರ್ಕೊಬಿಡ್ತೀನಿ. ಈಗ ಗ್ಯಾಸ್ ಲೈಟ್ ಹೆವಿ ಆಗಿದೆ, ಹಂಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಂಡೆ. ಆಲ್ಮೋಸ್ಟ್ ಜೀರಿಗೆ ಕಮ್ಮಿನೇ ಹಾಕ್ಕೋಬೇಕು, ಯಾಕೆ ಅಂದರೆ ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಇರೋಲ್ಲ. ಹುರ್ಕೊಳ್ಳಿ ಸ್ವಲ್ಪ, ಚೆನ್ನಾಗಿರುತ್ತೆ ಹುರ್ಕೊಂಡು ಹಾಕಿದ್ರೆ. ಹಂಗೆ ಹಾಕಿದ್ರೆ ಹಸಸ್ಗೆ ಇರುತ್ತೆ, ಹಿಂಗೆ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿದೆ. ಹಂಚು ಕಾದ್ಮೇಲೆ ಆಮೇಲೆ ರೊಟ್ಟಿನ 5 ನಿಮಿಷ ಎತ್ತಿಟ್ಟು ಏನೇನು ಹಾಕ್ಕೊಂಡೆ ಅಂದರೆ ಚಟ್ನಿಗೆ ಕಾಯಿ ತುರಿ, ಹುರಿದಿರೋಂಥ ಎಲ್ಲ ಐಟಮ್ನು ಹಾಕ್ಕೊಂಡೆ ನೋಡಿ. ಕಾಯಿ ತುರಿದಿರೋದನ್ನ ಹಾಕ್ಕೋತಾ ಇದ್ದೀನಿ. ಹಂಗೆ ಅದನ್ನು ಮೆಣಸಿನ್ಕಾಯಿ ಆಗಲೇ ಇದು ಮಾಡಿದ್ನಲ್ಲ, ಅದು ಹುಣಸೆಹಣ್ಣು, ಒಂದು 4 ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡೆ. ಆಮೇಲೆ ನೋಡಿ ಹುರಿದಿದ್ನಲ್ಲ, ಆಗಲೇ ಹುರಿದಿರೋದು ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸ್ವಲ್ಪ ಕಡಲೆನೂ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಕಡಲೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಆಮೇಲೆ ಇನ್ನೇನಪ್ಪ ಅಂದರೆ ಉಪ್ಪು ಹಾಕ್ಕೋಬೇಕು, ಸಣ್ಣ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಚೆನ್ನಾಗೈತೆ ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡೆ, ಸ್ವಲ್ಪನೇ ಮಾಡ್ಕೊಂಡೆ. ಆಮೇಲೆ ಹಂಚು ಕಾದಿತ್ತಲ್ಲ, ಕಾದೈತನ್ನು ನೋಡೋಕ್ಕೆ ಇದಾಗ್ತೆ, ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ. ಆಗಲೇ ಕಲಸಿ 5 ನಿಮಿಷ ಎತ್ತಿಕ್ಕಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ದಾಗ ಕಾದೈತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ರೊಟ್ಟಿ ಬಳಿತಾಯಿದ್ದೀನಿ. ಒಂದೊಂದು ಕಡೆ ರೊಟ್ಟಿ ತಡ್ತಾರೆ, ನಾನು ಬಳಿತೀನಿ. ನಮ್ಮ ಕಡೆ ಬಳಿಯೋ ರೊಟ್ಟಿ ಇರೋದ್ರಿಂದ ನಾನು ಬಳಿತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ. ಬಳ್ದು ಹಿಂದೆನೇ ನೀರು ಹಾಕ್ಬಿಟ್ರೆ ಅದು ಮೇಲ್ಗಡೆ ಹಸಸ್ಕಿರೋದು ಇದಾಗುತ್ತೆ, ಚೆನ್ನಾಗಿದೆ. ಫಸ್ಟ್ನೇ ರೊಟ್ಟಿ ಸ್ವಲ್ಪ ಕಮ್ಮಿನೇ ಬಳ್ಕೊಳ್ಳಿ, ಯಾಕೆಂದರೆ ಫಸ್ಟ್ನೇ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ, ಹಂಚು ಕಾಯ್ದಿರಲ್ಲ. ಹಂಚು ಎಷ್ಟೇ ಕಾಯ್ದಿರಲಿ ಇರಲಿ, ಫಸ್ಟ್ನೇ ರೊಟ್ಟಿ ಅಷ್ಟು ಪ್ಯೂರಾಗಿ ನೀಟಾಗಿ ಬರೋಲ್ಲ, ಕಿತ್ತೋಗೋದು ಆ ಥರ ಆಗುತ್ತೆ. ನಾನು ಒಂದು 5 ನಿಮಿಷ ಆದಮೇಲೆ ನಾನು ತಟ್ಟೆ ಅಂತೂ ಮುಚ್ಚುತ್ತೀವಿ ಅಂತ ಅಂದ್ಕೊಂಡೆ, ಬೇಗ ಬಾಯ್ಲ್ ಆಗುತ್ತೆ ಅಂತ ನಾನು ಇಟ್ಟಿದ್ದೆ. ಮತ್ತು ಒಂದು ಚೆನ್ನಾಗಿರುತ್ತೆ. ಈ ಕಡೆ ಈ ಥರ ರೊಟ್ಟಿ ಮಾಡಿ, ಈ ಕಡೆ ಯಾವ ಥರ ಕಮೆಂಟ್ ಮಾಡಿ. ನನ್ನ ವಿಡಿಯೋ ವೈರಲ್ಲೇ ಆಗೋಲ್ಲ, ಯಾವತ್ತಾಗುತ್ತೆ ನನ್ನ ವಿಡಿಯೋ ನಾನು ಹಾಕ್ಕೊಳ್ಳೋ ಹಾಕ್ಬೋದು. ಮುಂದೆ ಏನಾಗುತ್ತೆ ಏನೋ ಬಿಡುತ್ತೋ ಗೊತ್ತಿಲ್ಲ ನೋಡಿ. ಈ ಥರ ರೊಟ್ಟಿ ಬಂದಿದೆ, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್